Hello everyone, I am Santosh. Today we are going to discuss the next part in artificial intelligence, that is about knowledge representation. ಆಲ್ರೆಡಿ ನಾವು ನಾಲೆಜ್ ರಿಪ್ರೆಸೆಂಟೇಷನ್ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ವಿ. ಇವತ್ತು ನಾವು ವಾಟ್ ಟು ರಿಪ್ರೆಸೆಂಟ್ ಆಸ್ ನಾಲೆಜ್ ಅನ್ನೋದನ್ನ ತಿಳ್ಕೊಳ್ಳೋಣ. ಹಂಗಂದ್ರೆ ವಾಟ್ ಆರ್ ದಿ ಕೈಂಡ್ಸ್ ಆಫ್ ನಾಲೆಜ್ ವಿಚ್ ನೀಡ್ಸ್ ಟು ಬಿ ರಿಪ್ರೆಸೆಂಟೆಡ್ ಇನ್ AI ಸಿಸ್ಟಮ್ ಅನ್ನೋದನ್ನ ತಿಳ್ಕೊಳ್ಳೋಣ. ಹಂಗಂದ್ರೆ ಯಾವ್ಯಾವ ಕೈಂಡ್ ಆಫ್ ನಾಲೆಜ್ ಅನ್ನ ನಾವು AI ನಲ್ಲಿ ರಿಪ್ರೆಸೆಂಟ್ ಮಾಡಬೇಕು ಸೊ ದ್ಯಾಟ್ AI ಸಿಸ್ಟಮ್ ಪರ್ಫೆಕ್ಟ್ ಆಗಿ ಎಕ್ಸಿಕ್ಯೂಟ್ ಆಗಬೇಕು. ಓಕೆ, ಲೆಟ್ ಅಸ್ ಸಿ ದ ಕೈಂಡ್ ಆಫ್ ನಾಲೆಜ್ ವಿಚ್ ನೀಡ್ಸ್ ಟು ಬಿ ರಿಪ್ರೆಸೆಂಟೆಡ್ ಇನ್ AI ಸಿಸ್ಟಮ್ ಯಾವ್ಯಾವ ಅಂತ ನೋಡೋಣ. ಓಕೆ, ಫಾಲೋಯಿಂಗ್ ಆರ್ ದಿ kind of knowledge which needs to be represented in AI system, which needs to be represented in AI system. ಹಂಗಂದ್ರೆ ನಾವು ಹೇಗೆ ಸಮ್ ನಾಲೆಜ್ ಅನ್ನ ನಮ್ಮಲ್ಲಿ ರಿಪ್ರೆಸೆಂಟ್ ಮಾಡಿ ಇಟ್ಕೊಂಡಿರ್ತೀವೋ ಅದೇ ತರ AI ನಲ್ಲಿ ಕೂಡ ನಾವು ನಾಲೆಜ್ ಅನ್ನ ರಿಪ್ರೆಸೆಂಟ್ ಮಾಡಬೇಕಾಗುತ್ತೆ. ಹಂಗಂದ್ರೆ ಯಾವ್ಯಾವ ಟೈಪ್ ಆಫ್ ನಾಲೆಜ್ ಅನ್ನ ನಾವು AI ನಲ್ಲಿ ರಿಪ್ರೆಸೆಂಟ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ನಾವು ಕೂಡ ಸಮ್ ನಾಲೆಜ್ ಅನ್ನ ರಿಪ್ರೆಸೆಂಟ್ ಮಾಡಿ ಇಟ್ಕೊಂಡಿರ್ತೀವಿ. ಲೈಕ್ ಒನ್ ಆಫ್ ದಿ ಐಟಮ್ ಯು ವಾಂಟ್ ಟು ಕುಕ್, ಏನೋ ನೀವು ಒಂದು ಐಟಮ್ ಅನ್ನ ಕುಕ್ ಮಾಡ್ಕೋಬೇಕು ಅನ್ಕೊಂಡಿದ್ರೆ ಅದ್ರ ಪ್ರೊಸೀಜರ್ ಅನ್ನ ನೀವು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀರಿ, ಅಥವಾ ಸಮ್ ರೂಲ್ಸ್ ಅನ್ನ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀರಿ, ಸಮ್ ಫ್ಯಾಕ್ಟ್ಸ್ ಅನ್ನ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿರ್ತೀರಿ. ಅದೇ ತರ ನಾವು ಏನೇನು AI ನಲ್ಲಿ ರಿಪ್ರೆಸೆಂಟ್ ಮಾಡಬೇಕು ಅನ್ನೋದನ್ನ ಇವತ್ತು ನಾವು ತಿಳ್ಕೊಳ್ಳೋಣ. ಓಕೆ, ಫಸ್ಟ್ ಕೈಂಡ್ ಆಫ್ ನಾಲೆಜ್ ವಿಲ್ ಬಿ ಏನ್ ಸ್ಟೋರ್ ಮಾಡಬೇಕಾಗುತ್ತೆ ನಾವು? ಫ್ಯಾಕ್ಟ್ಸ್ ಅಂಡ್ ಡೇಟಾ. ಫ್ಯಾಕ್ಟ್ಸ್ ಅಂಡ್ ಡೇಟಾ ಇದನ್ನ ನಾವು AI ನಲ್ಲಿ ಸ್ಟೋರ್ ಮಾಡಿ ಇಡಬೇಕಾಗುತ್ತೆ ಸೊ ದಟ್ AI ವಿಲ್ ನೋ ದ ನಾಲೆಜ್, AI ವಿಲ್ ಗೆಟ್ ದ ನಾಲೆಜ್. ನೀವೇನ್ ಸ್ಟೋರ್ ಮಾಡ್ತೀರಿ ಅದನ್ನ ಅದು ನಾಲೆಜ್ ಆಗಿ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿರುತ್ತೆ ಅಂಡ್ ವೆನ್ ಎವರ್ ಇಟ್ ನೀಡ್ಸ್ ಇಟ್ ವಿಲ್ ಗಿವ್ ಅಸ್ ದ ರಿಸಲ್ಟ್. ಹಂಗಂದ್ರೆ ಫ್ಯಾಕ್ಟ್ಸ್ ಅಂಡ್ ಡೇಟಾ ಅಂದ್ರೆ ಏನು? ಇಟ್ ಈಸ್ ಜಸ್ಟ್ ದಿ ಬೇಸಿಕ್ ಇನ್ಫಾರ್ಮೇಶನ್ ಅಬೌಟ್ ದಿ ವರ್ಲ್ಡ್. Basic information about the world. For example, ನಾವು ಕೂಡ ಬೇಸಿಕ್ ಇನ್ಫಾರ್ಮೇಶನ್ ಅಬೌಟ್ ದಿ ವರ್ಲ್ಡ್ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ. ಫಾರ್ ಎಕ್ಸಾಂಪಲ್, ಇಂಡಿಯಾ ಈಸ್ ಅವರ್ ಕಂಟ್ರಿ. ಸಿಂಪಲ್ ಬೇಸಿಕ್ ಇನ್ಫಾರ್ಮೇಶನ್ ಅಬೌಟ್ ದಿ ವರ್ಲ್ಡ್. ಸ್ಕೈ ಈಸ್ ಬ್ಲೂ, ಅದು ಸಿಂಪಲ್ ಇನ್ಫಾರ್ಮೇಶನ್. ನಾವು ಹೇಗೆ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವೋ ಅದೇ ತರ ಫ್ಯಾಕ್ಟ್ಸ್ ಮತ್ತು ಡೇಟಾನು ನಾವು AI ನಲ್ಲಿ ರಿಪ್ರೆಸೆಂಟ್ ಮಾಡಿ ಇಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಸ್ಕೈ ಈಸ್ ಬ್ಲೂ, ಸಿಂಪಲ್ ಫ್ಯಾಕ್ಟ್ ಇಟ್ ಈಸ್ ಸ್ಕೈ ಈಸ್ ಬ್ಲೂ. ಇದನ್ನು ನಾವು AI ಗೆ ರಿಪ್ರೆಸೆಂಟ್ ಮಾಡಿ ಇಡಬೇಕಾಗುತ್ತೆ, AI ನಲ್ಲಿ ಸ್ಟೋರ್ ಮಾಡಿ ಇಡಬೇಕಾಗುತ್ತೆ ಸೊ ದಟ್ ಇಟ್ ವಿಲ್ ಲರ್ನ್. ನಾವು ಹೇಗೆ ನಾವು ಲರ್ನ್ ಮಾಡ್ತೀವೋ ಅದೇ ತರ AI-ಗೂ ನಾವು ತಿಳಿಸ್ಕೊಡ್ಬೇಕಾಗುತ್ತೆ ಫ್ಯಾಕ್ಟ್ಸ್ ಅಂಡ್ ಡೇಟಾ. ಅಂಡ್ ದ ನೆಕ್ಸ್ಟ್ ನಾಲೆಜ್ ವಿಚ್ ವಿ ಆರ್ ಗೋಯಿಂಗ್ ಟು ಸ್ಟೋರ್ ಅಥವಾ ರಿಪ್ರೆಸೆಂಟ್ ಈಸ್ ಕಾನ್ಸೆಪ್ಟ್ಸ್. ಕಾನ್ಸೆಪ್ಟ್ಸ್ ಅನ್ನು ನಾವು ಸ್ಟೋರ್ ಮಾಡಿ ಇಡ್ತೀವಿ ಅಥವಾ ರಿಪ್ರೆಸೆಂಟ್ ಮಾಡ್ತೀವಿ. ಕಾನ್ಸೆಪ್ಟ್ಸ್ ಅಂದ್ರೆ ಏನು? ಕ್ಯಾಟಗರೀಸ್ ಅನ್ನ ಸ್ಟೋರ್ ಮಾಡಿ ಇಡ್ತೀವಿ. ಕ್ಯಾಟಗರೀಸ್ that help to organize the knowledge, knowledge ಅನ್ನ ಆರ್ಗನೈಸ್ ಮಾಡಿ ಇಡಕ್ಕೆ we need concepts. ಫಾರ್ ಎಕ್ಸಾಂಪಲ್, ಒಂದು ಕ್ಯಾಟಗರೈಸೇಷನ್ ಕೂಡ ನಾವು ಪ್ರೈಮರಿ ಲೆವೆಲ್ ಅಲ್ಲಿ ನಾವು ಹೇಗೆ ಕಲಿತೀವೋ ಅದೇ ತರ AI ಗೆ ನಾವು ರಿಪ್ರೆಸೆಂಟ್ ಮಾಡಿ ಕೊಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಕ್ಯಾಟಗರೀಸ್ ಆಫ್ ಫ್ರೂಟ್ಸ್, ಈ ಬನಾನಾ, ಆಪಲ್, ಮ್ಯಾಂಗೋ ಇವೆಲ್ಲ ಫ್ರೂಟ್ಸ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ ಅನ್ನೋದನ್ನ ನಾವು ಸ್ಟೋರ್ ಮಾಡಿಡಬೇಕು. ಅಥವಾ ಮ್ಯಾಮಲ್ಸ್ ಅಂದ್ರೆ ಜೀವಿಗಳು ಯಾವ್ಯಾವು? ಹ್ಯೂಮನ್ಸ್, ಡಾಗ್ಸ್, ಕ್ಯಾಟ್ಸ್ ಇವೆಲ್ಲ
ಜೀವರಾಶಿಯಲ್ಲಿ ಬರುತ್ತೆ ಅನ್ನೋದನ್ನ ಸ್ಟೋರ್ ಮಾಡಿಡಬೇಕು. ಹಂಗಂದ್ರೆ ಒಂದಕ್ಕೆ ಏನಾದರೂ ರೂಲ್ ಅಪ್ಲೈ ಆದ್ರೆ ಎಲ್ಲದಕ್ಕೂ ರೂಲ್ ಅಪ್ಲೈ ಆಗುತ್ತೆ. ಫಾರ್ ಎಕ್ಸಾಂಪಲ್ ಎಲ್ಲಾ ಜೀವರಾಶಿಗಳು ಉಸಿರಾಡ್ತವೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅದು ಡಾಗಿಗೂ ಅಪ್ಲೈ ಆಗುತ್ತೆ, ಕ್ಯಾಟ್ಗೂ ಅಪ್ಲೈ ಆಗುತ್ತೆ, ಹ್ಯೂಮನ್ಸ್ಗೂ ಅಪ್ಲೈ ಆಗುತ್ತೆ. ಆ ಥರ ನಾವು ನಾಲೆಜ್ ಅನ್ನ ಆರ್ಗನೈಸ್ ಮಾಡಿ ಇಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಕಾನ್ಸೆಪ್ಟ್ ಆಫ್ ಮ್ಯಾಮಲ್ ಆರ್ ಕಾನ್ಸೆಪ್ಟ್ ಆಫ್ ಫ್ರೂಟ್ಸ್. ಕಾನ್ಸೆಪ್ಟ್ ಆಫ್ ಫ್ರೂಟ್ಸ್ includes banana, apple, mango. ನಾವು ಯಾವ ತರ ಕ್ಯಾಟಗರೀಸ್ ಅನ್ನ ಕಲಿತೀವಿ ಅದೇ ತರ ಎಐಗೂ ನಾವು ಈ ತರ ಕ್ಯಾಟಗರೈಸೇಷನ್ ಮಾಡ್ತೀವಿ. ಈ ತರ ಬೇರೆ ಬೇರೆ ಲೆವೆಲ್ ಆಫ್ ನಾಲೆಜ್ ಅನ್ನ ಆರ್ಗನೈಸ್ ಮಾಡ್ತೀವಿ ಅಂತ ಹೇಳ್ಕೊಡ್ಬೇಕಾಗುತ್ತೆ. And the next kind of knowledge will be objects and entities. Objects and entities. What is the meaning of this? Objects and entities andrenu? Specific instance of the concept. Specific instance of the concept. Andre particular ವ್ಯಾಲ್ಯೂಗೆ ನಾವೇನಂತ ಕರಿತೀವಿ? ಆಬ್ಜೆಕ್ಟ್ಸ್ ಅಂಡ್ ಎಂಟಿಟೀಸ್ ಅಂತ ಕರಿತೀವಿ. ಸ್ಪೆಸಿಫಿಕ್ ಇನ್ಸ್ಟನ್ಸಸ್ ಆಫ್ ದಿ ಕಾನ್ಸೆಪ್ಟ್. ಫಾರ್ ಎಕ್ಸಾಂಪಲ್ ಒಂದು ಕಾನ್ಸೆಪ್ಟ್ ಕನ್ಸಿಡರ್ ಮಾಡಿದ್ರ ಅಂತ ತಿಳ್ಕೊಳ್ಳಿ. ಕಾನ್ಸೆಪ್ಟ್ ಯಾವುದು? ಫ್ರೂಟ್ ಅಂತ ಕನ್ಸಿಡರ್ ಮಾಡಿದ್ರೆ ಅದರಲ್ಲಿರೋ ಸ್ಪೆಸಿಫಿಕ್ ಆಬ್ಜೆಕ್ಟ್ ಯಾವುದು? ಸ್ಪೆಸಿಫಿಕ್ ಇನ್ಸ್ಟನ್ಸ್ ಯಾವುದು? ಬನಾನಾ, apple, mango. These are all specific instances. For example, mammal ಅನ್ನೋ ಕಾನ್ಸೆಪ್ಟ್ ತಗೊಂಡ್ರೆ ಅಥವಾ ಅನಿಮಲ್ ಅನ್ನೋ ಕಾನ್ಸೆಪ್ಟ್ ತಗೊಂಡ್ರೆ ಅದರಲ್ಲಿ ಬರೋದು ಡಾಗ್, ಕ್ಯಾಟ್ ಈ ತರ ಬರುತ್ತೆ. ಡಾಗ್ ಅಲ್ಲಿ ನಿಮ್ ಡಾಗ್ ಯಾವುದು? ಲ್ಯಾಬ್ರಡಾರ್ ಡಾಗ್ ಈಸ್ ಆನ್ ಇನ್ಸ್ಟನ್ಸ್ ಆಫ್ ದಿ ಕಾನ್ಸೆಪ್ಟ್ ಡಾಗ್. ಫಾರ್ ಎಕ್ಸಾಂಪಲ್ ಲ್ಯಾಬ್ರಡಾರ್ is one of the instance. Labrador is an instance of the concept. Instance of the concept dog. Dog alliro ಒಂದು ಸಿಂಪಲ್ ಇನ್ಸ್ಟನ್ಸ್ ವಿ ಹ್ಯಾವ್ ಸೆಲೆಕ್ಟೆಡ್, ಅದ್ಯಾವುದು? ಲ್ಯಾಬ್ರಡಾರ್. ಇದಕ್ಕೆ ನಾವು ಆಬ್ಜೆಕ್ಟ್ ಅಂತ ಕರಿತೀವಿ. ಇದನ್ನು ಕೂಡ ನಾವು ರಿಪ್ರೆಸೆಂಟ್ ಮಾಡಬೇಕಾಗುತ್ತೆ. ಅಂಡ್ ದ ನೆಕ್ಸ್ಟ್ ಕೈಂಡ್ ಆಫ್ ನಾಲೆಜ್ ಇಸ್ ರಿಲೇಶನ್ಶಿಪ್ಸ್ ಕೂಡ ನಾವು ಸ್ಟೋರ್ ಮಾಡಿ ಇಡಬೇಕು. ಸೊ ದಟ್ ಎಐ ವಿಲ್ ಲರ್ನ್ ಫ್ರಾಮ್ ದ ಸ್ಟೋರ್ಡ್ ನಾಲೆಜ್. ರಿಲೇಶನ್ಶಿಪ್ಸ್ ಅಂದ್ರೆ ಏನು? ಕನೆಕ್ಷನ್ ಬಿಟ್ವೀನ್ ದ ಆಬ್ಜೆಕ್ಟ್ಸ್ ಅಂಡ್ ಕಾನ್ಸೆಪ್ಟ್ಸ್. ರಿಲೇಶನ್ಶಿಪ್ ಅಂದ್ರೆ ಕನೆಕ್ಷನ್ between the objects and concepts. What is the logical relationship ಅಥವಾ ನಾವು ಯಾವ ತರ ರಿಲೇಟ್ ಮಾಡ್ತೀವಿ ಅನ್ನೋದನ್ನ we are going to represent in AI. For example, Bengaluru is located in India. There is a relationship. ಏನ್ ರಿಲೇಶನ್ಶಿಪ್ ಇದೆ ಇಲ್ಲಿ? ಲೊಕೇಶನಲ್ ರಿಲೇಶನ್ಶಿಪ್ ಇದೆ. ಲೊಕೇಶನ್ ವೈಸ್ ರಿಲೇಶನ್ಶಿಪ್ ಇದನ್ನು ಕೂಡ ನಾವು ಎಐ ನಲ್ಲಿ ರಿಪ್ರೆಸೆಂಟ್ ಮಾಡಿ ಇಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಬೆಂಗಳೂರು ಈಸ್ ಲೊಕೇಟೆಡ್ ಇನ್ ಇಂಡಿಯಾ, ವಿಚ್ ಶೋಸ್ the locational relationship between the object and concept. That's why it is called as relationship. For example, Jamkhandi comes under the district of Bagalkot. ನಾವು ಈ ತರ ಸ್ಟೋರ್ ಮಾಡಿಟ್ರೆ ಏನಾಗುತ್ತೆ ಅಂದ್ರೆ AI will learn, AI will know where is exactly the place comes under ಅನ್ನೋದು ಅದಕ್ಕೆ ಗೊತ್ತಾಗುತ್ತೆ. That's why we need to represent. Next, attributes and properties.
attributes and properties. ಅಟ್ರಿಬ್ಯೂಟ್ಸ್ ಅಂದ್ರೆ ಏನು? ಕ್ಯಾರೆಕ್ಟರಿಸ್ಟಿಕ್ಸ್. ಒಂದು ಆಬ್ಜೆಕ್ಟ್ ಕ್ಯಾರೆಕ್ಟರಿಸ್ಟಿಕ್ ನಾವು ಸ್ಟೋರ್ ಮಾಡಿ ಇಡಬೇಕಾಗುತ್ತೆ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ an object and concept. ಆಬ್ಜೆಕ್ಟ್ ಮತ್ತು ಕಾನ್ಸೆಪ್ಟ್ ದ ಕ್ಯಾರೆಕ್ಟರಿಸ್ಟಿಕ್ ನಾವು ಸ್ಟೋರ್ ಮಾಡಿ ಇಡಬೇಕಾಗುತ್ತೆ. ಅಂದ್ರೆ ಎಐಗೆ ಇಟ್ ವಿಲ್ ನೋ ಹೌ ದ ವರ್ಲ್ಡ್ ಈಸ್. ಫಾರ್ ಎಕ್ಸಾಂಪಲ್, ಕಲರ್ ಆಫ್ ಆಪಲ್ ಏನಿರ್ಬೋದು ಅಂತ ನೀವು ಸ್ಟೋರ್ ಮಾಡಿ ಇಡ್ರಿ. ಕಲರ್ ಆಫ್ ಆಪಲ್ ಯಾವ್ದಿರ್ಬೋದು? ರೆಡ್ ಇರ್ಬೋದು, ಗ್ರೀನ್ ಇರ್ಬೋದು, ಮೇ ಬಿ ಲೈಟ್ಲಿ ಆರೆಂಜ್ ಕಲರು ಬರ್ಬೋದು. ಇದು ಬಿಟ್ಟು ಬೇರೆ ಯಾವ ಕಲರ್ ಇದ್ರೂ AI will recognize it is not an apple. For example, violet color ಯಾವುದಾದ್ರೂ ಫ್ರೂಟ್ ನೋಡ್ಬಿಟ್ರೆ ಡೆಫಿನೆಟ್ಲಿ ನೀವೇನ್ ಸ್ಟೋರ್ ಮಾಡಿರ್ತೀರಿ? ಆಪಲ್ ಕಲರ್ ರೆಡ್ ಇರ್ಬೋದು, ಗ್ರೀನ್ ಇರ್ಬೋದು ಅಂತ ಸ್ಟೋರ್ ಮಾಡಿಟ್ಟಿರ್ತೀರಿ. ಅದು ಯಾವ್ದಾದ್ರು ಆಬ್ಜೆಕ್ಟ್ ಬೇರೆ ಯಾವ್ದೋ ಫ್ರೂಟ್ ಅನ್ನ ಅಬ್ಸರ್ವ್ ಮಾಡುತ್ತೆ, ಅದು ವೈಲೆಟ್ ಕಲರ್ ಇದ್ರೆ ಅದು ಏನು ಡಿಸಿಷನ್ ತಗೊಳುತ್ತೆ? ಇದು ಆಪಲ್ ಅಲ್ಲ ಅನ್ನೋದು ಒಂದು ಸಿಂಪಲ್ ಡಿಸಿಷನ್ ಅನ್ನ ತಗೊಳುತ್ತೆ. ಈ ತರ ಡಿಸಿಷನ್ ತಗೊಳಕ್ಕೆ ನಾವು ಈ ಎಲ್ಲ ಕಾನ್ಸೆಪ್ಟ್ಗಳನ್ನ ಅಥವಾ ಎಲ್ಲ ನಾಲೆಜ್ ಅನ್ನ ಸ್ಟೋರ್ ಮಾಡಿಟ್ರೆ AI will easily recognize what the object is or how the world is ಅನ್ನೋದನ್ನ AI-ಗೆ ಈಸಿಯಾಗಿ ನಾವು ತಿಳಿಸ್ಕೊಡಬಹುದು. ಓಕೆ, ಫಾರ್ ಎಕ್ಸಾಂಪಲ್, ಕಲರ್ ಕ್ಯಾನ್ ಬಿ ದ ಅಟ್ರಿಬ್ಯೂಟ್ ಆಫ್ an apple. ಕಲರ್ ಕ್ಯಾನ್ ಬಿ the attribute of an apple. ಹಂಗಂದ್ರೆ ಆಪಲ್ ಏನೇನ್ ಕಲರ್, ಯಾವ ಕಲರ್ ಇರ್ಬೋದು? ಪಾಸಿಬಲಿ ರೆಡ್ ಕಲರ್ ಇರ್ಬೋದು, ಗ್ರೀನ್ ಕಲರ್ ಇರ್ಬೋದು. ನೀವು ಈ ತರ ಸ್ಟೋರ್ ಮಾಡಿಟ್ರೆ ಡೆಫಿನೆಟ್ಲಿ ಅದು ಗೊತ್ತಾಗುತ್ತೆ. ರೆಡ್ ಮತ್ತು ಗ್ರೀನ್ ಇದ್ರೆ ಮೇ ಬಿ ಅದು ಆಪಲ್ ಇರ್ಬೋದು ಅನ್ನೋದನ್ನ ರಿಕಗ್ನೈಸ್ ಮಾಡಕ್ಕೆ AI-ಗೆ ಈಸಿ ಆಗುತ್ತೆ. ನೆಕ್ಸ್ಟ್ knowledge is rules and constraints. Rules and constraints. For example, simple rules are available around the world. World ಅಲ್ಲಿ some rules we know. ಆ ರೂಲ್ಸ್ ಗಳನ್ನು ನಾವು ಸ್ಟೋರ್ ಮಾಡಿ ಇಡಬೇಕಾಗುತ್ತೆ. What are those? ಯಾವ್ಯಾವ ಟೈಪ್ ಆಫ್ ರೂಲ್ಸ್ ಇರಬಹುದು? These are the logical statements. How the objects and concepts can interact. Okay, well, right. These are the logical statements that define how the objects and concepts coexist. ಅಂದ್ರೆ ವಿದೌಟ್ ರೂಲ್ ಮತ್ತು ಕನ್ಸ್ಟ್ರೆಂಟ್ಸ್ ಯಾವುದೇ ಕಾನ್ಸೆಪ್ಟ್ ಆಬ್ಜೆಕ್ಟ್ಗಳು ಎಕ್ಸಿಸ್ಟೆನ್ಸ್ ಅಲ್ಲಿ ಇರೋದೇ ಇಲ್ಲ. ದಟ್ಸ್ ವೈ ವಿ ನೀಡ್ ಟು ನೋ ಅಬೌಟ್ ದಿ ರೂಲ್ಸ್. ಏನೇನ್ ರೂಲ್ಸ್ ಇರುತ್ತೆ ಅನ್ನೋದು ನಾವು ತಿಳ್ಕೋಬೇಕಾಗುತ್ತೆ. ಅದನ್ನು AI ನಲ್ಲಿ ರಿಪ್ರೆಸೆಂಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಸಿಂಪಲ್ ರೂಲ್, ವಿ ನೋ ದಟ್ ಆಲ್ ಡಾಗ್ಸ್ ಹ್ಯಾವ್ ಟೇಲ್ಸ್. ಇಸ್ ಎ ಸಿಂಪಲ್ ರೂಲ್. ಎಕ್ಸೆಪ್ಷನಲಿ ಒಂದೊಂದು ಡಾಗ್ಗೆ ಟೇಲ್ ಇರ್ಲಿಕ್ಕಿಲ್ಲ, ಬಟ್ ಆಲ್ಮೋಸ್ಟ್ ಆಲ್ ದಿ ಡಾಗ್ಸ್ ಹ್ಯಾವ್ ಟೇಲ್ಸ್. ಇದನ್ನು ನಾವು AI-ಗೆ ರಿಪ್ರೆಸೆಂಟ್ ಮಾಡಬೇಕು. ಹಂಗಂದ್ರೆ ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಡಾಗ್ ಆಲ್ ಡಾಗ್ಸ್ ಹ್ಯಾವ್ ಟೇಲ್ ಅಂತ ನೀವು ಸ್ಟೋರ್ ಮಾಡಿರ್ತೀರಿ. ಇದ್ರ ಮೇಲೆ ಒಂದು ನ್ಯೂ ಕನ್ಕ್ಲೂಷನ್ ಹೇಗೆ ಬರ್ಬೋದು ಅಂದ್ರೆ, ನಿಮ್ಮ ಮನೆಯಲ್ಲಿ ಒಂದು ಡಾಗ್ ಇದೆ ಅಂದ್ರೆ AI ವಿಲ್ ಲುಕ್ ಇನ್ ಟು ಇಟ್. ಇಟ್ ಸೇಸ್ ದಟ್ ನಿಮ್ಮ ಮನೆಯಲ್ಲಿರೋ ಡಾಗ್ ಕೂಡ, ಅದಕ್ಕೂ ಕೂಡ ಟೇಲ್ ಇದೆ ಅನ್ನೋದನ್ನ AI ರಿಕಗ್ನೈಸ್ ಮಾಡುತ್ತೆ. ಬಿಕಾಸ್ ಯು ಹ್ಯಾವ್ ರಿಟನ್ ದಟ್ ಆಲ್ ಡಾಗ್ಸ್ ಹ್ಯಾವ್ ಟೇಲ್ಸ್ ಅಂತ ನೀವು ಹೇಳಿರ್ತೀರಿ. ನಿಮ್ಮ ಮನೆಯಲ್ಲಿ ಒಂದು ಯಾವುದೋ ಡಾಗ್ ಇದೆ, ಲ್ಯಾಬ್ರಡಾರ್ ಅನ್ನೋ ಡಾಗ್ ಇದೆ. ಅದರ ಅರ್ಥ ಏನು? ಲ್ಯಾಬ್ರಡಾರ್ ಡಾಗ್ ಆಲ್ಸೋ ಹ್ಯಾಸ್ ಟೇಲ್ಸ್ ಅನ್ನೋದನ್ನ AI will recognize and it will result. It will give you the decision based on whatever ನೀವು ಇನ್ಪುಟ್ ಕೊಡ್ತಿರಲ್ಲ, ಅದರ ಬೇಸ್ಡ್ ಮೇಲೆ AI ಏನ್ ಮಾಡುತ್ತೆ? ಒಂದು ಔಟ್ಪುಟ್ ಕೊಡುತ್ತೆ.
ಸೊ ದ್ಯಾಟ್ ನಾವು ಏನು ರಿಪ್ರೆಸೆಂಟ್ ಮಾಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ಮಿಸ್ ಮ್ಯಾಚ್ ಆದರೆ ಎ ಐ ವಿಲ್ ಡೆಫಿನೆಟ್ಲಿ ಆನ್ಸರ್ ಇನ್ ಎ ರಾಂಗರ್ ವೇ. ನೆಕ್ಸ್ಟ್ ಟೈಪ್ ಆಫ್ ನಾಲೆಜ್ ಯಾವುದು? ಇವೆಂಟ್ಸ್ ಅಂಡ್ ಆಕ್ಷನ್ಸ್. ಇವೆಂಟ್ಸ್ ಅಂಡ್ ಆಕ್ಷನ್ಸ್ ಕೂಡ ನಾವು ಸ್ಟೋರ್ ಮಾಡಿ ಇಡಬೇಕಾಗುತ್ತೆ, ರಿಪ್ರೆಸೆಂಟ್ ಮಾಡಬೇಕು. ಹಂಗಂದ್ರೆ events and actions represents the actions that occur over time. These are the actions that occur over time. For example, ಡೇ ಟು ಡೇ ಲೈಫ್ ಅಲ್ಲಿ ಸಮ್ ಇವೆಂಟ್ಸ್ ಆಕರ್ ಆಗ್ತಾ ಇರ್ತವೆ, ಅದನ್ನು ಕೂಡ ನಾವು ಎ ನಲ್ಲಿ ಸ್ಟೋರ್ ಮಾಡಬೇಕು, ರಿಪ್ರೆಸೆಂಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ರೀಸೆಂಟ್ ಆಗಿ ಇಂಡಿಯಾ ಪಾಕಿಸ್ತಾನ್ ವಾರ್ ನಡೀತಾ ಇದೆ, ಅದ್ರದ್ದು ರಿಲೇಟೆಡ್ ಡೇಟಾನು ಸ್ಟೋರ್ ಮಾಡಬೇಕು, ರಿಪ್ರೆಸೆಂಟ್ ಮಾಡಬೇಕು. ಅಂದ್ರೆ ಎ ಐ ಕ್ಯಾನ್ ಆನ್ಸರ್ ಯು ಅಬೌಟ್ ದಟ್ ಇವೆಂಟ್. ಅಥವಾ IPL ಮ್ಯಾಚ್ ಬಗ್ಗೆ ಡೇಟಾನ ರಿಪ್ರೆಸೆಂಟ್ ಮಾಡ್ತಾನೆ ಇರಬೇಕಾಗುತ್ತೆ, ಅಂದ್ರೆ ಮಾತ್ರ ಎ ಐ ಕ್ಯಾನ್ ಆನ್ಸರ್ ಯು ಅಬೌಟ್ ದಟ್ ಮ್ಯಾಚ್ ಆರ್ IPL. ಓಕೆ, ಫಾರ್ ಎಕ್ಸಾಂಪಲ್ ಸಿಂಪಲ್ ಆಕ್ಷನ್ ಏನಾಗಿರ್ಬೋದು? ದ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ಡ್. ದ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ಡ್. ಇಂಥವು ಯಾವುದೇ ಇವೆಂಟ್ ಆದರೂ ಅದನ್ನ ಎ ಐ ನಲ್ಲಿ ನಾವು ರಿಪ್ರೆಸೆಂಟ್ ಮಾಡಿ ಇಡಬೇಕಾಗುತ್ತೆ. ಸೊ ದಟ್ ಎ ಐ ವಿಲ್ ಆನ್ಸರ್ ಇಮಿಡಿಯೇಟ್ಲಿ. ChatGPT ನಿಮಗೆ ಇಮಿಡಿಯೇಟ್ಲಿ ಯಾಕೆ ಆನ್ಸರ್ ಮಾಡುತ್ತೆ? ಬಿಕಾಸ್ ಇಟ್ ಹ್ಯಾಸ್ ಆಲ್ ದಿ ನಾಲೆಡ್ಜ್. ಎಲ್ಲ ಫ್ಯಾಕ್ಟ್ಸ್, ಡೇಟಾ, ಕಾನ್ಸೆಪ್ಟ್ಸ್, ರಿಲೇಶನ್ಶಿಪ್, ರೂಲ್ಸ್ ಎಲ್ಲಾನು ಅದರಲ್ಲಿ ರಿಪ್ರೆಸೆಂಟ್ ಮಾಡಿ ಇಟ್ಟಿರ್ತಾರೆ. ನೆಕ್ಸ್ಟ್, ಪ್ರೊಸೀಜರ್ಸ್ ಕೂಡ ಸ್ಟೋರ್ ಮಾಡಬೇಕಾಗುತ್ತೆ. ಪ್ರೊಸೀಜರ್ಸ್ ಅಂದ್ರೇನು? ಸೆಟ್ ಆಫ್ ಸ್ಟೆಪ್ಸ್ that describes how to perform a task. ಫಾರ್ ಎಕ್ಸಾಂಪಲ್, ನೀವು ಒಂದು ಯಾವುದೋ ಕೇಕ್ ಮಾಡಕ್ಕೆ ಏನ್ ರೆಸಿಪಿ ಬೇಕು ಅಥವಾ ಪ್ರೊಸೀಜರ್ ಹೇಳು ಅಂದ್ರೆ ಎ ವಿಲ್ ಆನ್ಸರ್ ಯು, ಬಿಕಾಸ್ ದೇ ಹ್ಯಾವ್ ಸ್ಟೋರ್ಡ್ ಇಟ್. ಅವರು ಅದರಲ್ಲಿ ಸ್ಟೋರ್ ಮಾಡಿರ್ತಾರೆ, ಅದರ ಬೇಸ್ ಮೇಲೆ ಅದು ಆನ್ಸರ್ ಮಾಡುತ್ತೆ. ಅಂತ ಪ್ರೊಸೀಜರ್ಗಳನ್ನೆಲ್ಲ ನಾವು ಎ ಐ ನಲ್ಲಿ ರಿಪ್ರೆಸೆಂಟ್ ಮಾಡಿ ಇಡಬೇಕಾಗುತ್ತೆ. ಓಕೆ, ಪ್ರೊಸೀಜರ್ಸ್ ಅಂದ್ರೆ ಸ್ಟೆಪ್ಸ್ that describe how to perform a task. ನೀವು ಸ್ಟೋರ್ ಮಾಡಿಟ್ರೆ ಇಟ್ ವಿಲ್ ಆನ್ಸರ್. ಎ ಐ ಡಸಂಟ್ ಹ್ಯಾವ್ ಇಟ್ಸ್ ಓನ್ ಇಂಟೆಲಿಜೆನ್ಸ್. ಅದಕ್ಕೆ ಅದರದೇ ಆದ ಇಂಟೆಲಿಜೆನ್ಸ್ ಇರುವುದೇ ಇಲ್ಲ. ನಾವು ಅದರಲ್ಲಿ ಏನು ರಿಪ್ರೆಸೆಂಟ್ ಮಾಡ್ತೀವಿ, ಏನು ಸ್ಟೋರ್ ಮಾಡ್ತೀವಿ, ಅದರ ಪ್ರಕಾರ ಅದು ಆನ್ಸರ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಎ ರೆಸಿಪಿ ಫಾರ್ ಬೇಕಿಂಗ್ ಎ ಕೇಕ್. ಎ ರೆಸಿಪಿ ಫಾರ್ ಬೇಕಿಂಗ್ ಎ ಕೇಕ್. ಇದನ್ನು ನೀವು ರಿಪ್ರೆಸೆಂಟ್ ಮಾಡಿಟ್ರೆ ಡೆಫಿನೆಟ್ಲಿ ಯಾರಾದರೂ ಹೌ ಟು ಮೇಕ್ ಎ ಕೇಕ್ ಅಂತ ಕೇಳಿಬಿಟ್ರೆ ಇಟ್ ವಿಲ್ ಆನ್ಸರ್, ಬಿಕಾಸ್ ಇಟ್ ಹ್ಯಾಸ್ ಇಟ್ಸ್ ನಾಲೆಡ್ಜ್. ಅದರಲ್ಲಿ ನಾವು ನಾಲೆಜ್ ಅನ್ನ ಸ್ಟೋರ್ ಮಾಡಿ ಇಟ್ಟಿರ್ತೀವಿ. And like this, there are so many kind of knowledge we are going to represent in AI, so that AI should answer us whenever we question it. ಅದೇ ತರ ಅನ್ಸರ್ಟನಿಟಿ ಕೂಡ ನಾವು ಸ್ಟೋರ್ ಮಾಡಿ ಇಡಬೇಕಾಗುತ್ತೆ. ಅನ್ಸರ್ಟನಿಟಿ ಅಂದ್ರೇನು? ಎಷ್ಟು ಪರ್ಸೆಂಟೇಜ್ ಮಳೆ ಆಗ್ಬೋದು, ಎಷ್ಟು ಪರ್ಸೆಂಟೇಜ್ ಯಾವ ಟೀಮ್ ಗೆಲ್ಬಹುದು, ಇದನ್ನು ಕೂಡ ಅನ್ಸರ್ಟನಿಟಿ ಡೇಟಾನು ಕೂಡ ಎ ಐ ನಲ್ಲಿ ನಾವು ಸ್ಟೋರ್ ಮಾಡಿ ಇಡಬೇಕು. ಸೊ ದಟ್ ಎ ಐ ವಿಲ್ ಟ್ರೈ ಟು ಆನ್ಸರ್. ಎ ಐ ಆನ್ಸರ್ ಮಾಡಕ್ಕೆ ಟ್ರೈ ಮಾಡುತ್ತೆ ಬೇಸ್ಡ್ ಆನ್ ವಾಟ್ ಎವರ್ ಯು ಹ್ಯಾವ್ ಸ್ಟೋರ್ಡ್. ದೇರ್ ಈಸ್ ಎ 70% ಆಫ್ ಚಾನ್ಸ್ ಆಫ್ ರೇನ್ ಟುಮಾರೋ. ಇಂಥವು ಯಾವುದೇ ಪ್ರೊಬ್ಯಾಬಿಲಿಸ್ಟಿಕ್ ನಾಲೆಜ್ ಏನಿರುತ್ತೆ ಅದನ್ನು ಕೂಡ ನಾವು ಎ ಐ ನಲ್ಲಿ ಸ್ಟೋರ್ ಮಾಡಿಡಬೇಕು. ಅದಕ್ಕೇನಂತಾರೆ? ಅನ್ಸರ್ಟನಿಟಿ, ವಿಚ್ ಮೀನ್ಸ್ ಪ್ರೊಬಾಬಿಲಿಸ್ಟಿಕ್ ನಾಲೆಜ್. ಇದನ್ನು ಕೂಡ ಎ ಐ ನಲ್ಲಿ ನಾವು ರಿಪ್ರೆಸೆಂಟ್ ಮಾಡಲೇಬೇಕು. ಸೊ ದಟ್ ಎ ಐ ವಿಲ್ ಆನ್ಸರ್ ವೆನ್ ಎವರ್ ವಿ ಕ್ವಶನ್ ಇಟ್. ನಾವು ಮಳೆ ಬರುತ್ತೋ ಇಲ್ವೋ ಅಂತ ಕೇಳಿದ್ರೆ
ಅದು ಆನ್ಸರ್ ಮಾಡುತ್ತೆ. ದೇರ್ ಈಸ್ ಎ 70% ಆಫ್ ಚಾನ್ಸ್ ಆಫ್ ರೇನ್ ಟುಮಾರೋ ಅಂತ ಆನ್ಸರ್ ಮಾಡುತ್ತೆ. ಬಿಕಾಸ್ ಯು ಹ್ಯಾವ್ ಸ್ಟೋರ್ಡ್ ಇಟ್. These are all the different kind of knowledge you should represent in AI so that AI should work perfectly. Got it? Artha aitalla? If you have any questions to ask, you can comment. Thank you.